ಇನ್ನು ಇದೇ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮೈಸೂರಿನ ಉದಯಗಿರಿ ಕಲ್ಲು ತೂರಾಟ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಅವರು ರಿಯಾಕ್ಟ್ ಮಾಡ್ತಾರೆ. ಏನಂತಂದ್ರು ಡೀಟೇಲ್ಸ್ ಬರ್ತಾ ಇದೆ. ಕಲ್ಲು ತೂರಾಟ ಮಾಡಿದವರ ಮೇಲೆ ಕ್ರಮ ಆಗೇ ಆಗುತ್ತೆ. ಆದರೆ ಇಲ್ಲಿ ಬಿಜೆಪಿ ಅವರಿಗೆ ಸುಳ್ಳು ಆರೋಪ ಮಾಡೋದು ಚಾಳಿ ಆಗ್ಬಿಟ್ಟಿದೆ. ಅವ್ರದ್ದು ಇದೇ ಕೆಲಸ. ಅವರೇ ಅಪರಾಧ ಮಾಡ್ತಾರೆ, ಅವರೇ ದೂರು ಕೊಡ್ತಾರೆ, ಅವರೇ ತೀರ್ಪನ್ನು ಕೊಟ್ಬಿಡ್ತಾರೆ. ಅದೊಂಥರ ಚಾಳಿ ಆಗಿದೆ ಬಿಜೆಪಿಗೆ. ಅವ್ರಿಗೇನು ನೈತಿಕತೆ ಇದೆ ಅಂತ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ ಖಂಡ್ರೆ. ಬಿಜೆಪಿಯವರ ಹೇಳಿಕೆಗೆ ಮಹತ್ವ ನೀಡೋ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರ ಆರೋಪಕ್ಕೆ ಈಶ್ವರ ಖಂಡ್ರೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟರು. ಕಾನೂನು ಸುವ್ಯವಸ್ಥೆ ಇದೆ. ಯಾರು ಕಲ್ಲು ಎಸಿತಾರೆ ದುಷ್ಕರ್ಮಿಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ತದೆ. ಕಾನೂನು ಸುವ್ಯವಸ್ಥೆ ಇದೆ. ಯಾರು ಕಲ್ಲು ಎಸಿತಾರೆ ದುಷ್ಕರ್ಮಿಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ತದೆ. ಕಾನೂನು ಸುವ್ಯವಸ್ಥೆ ಇದೆ. ಯಾರು ಕಲ್ಲು ಎಸಿತಾರೆ ದುಷ್ಕರ್ಮಿಗಳು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ತದೆ. ಕಾನೂನು ಸುವ್ಯವಸ್ಥೆ ಇದೆ. ಯಾರು ಕಲ್ಲು ಎಸಿತಾರೆ ದುಷ್ಕರ್ಮಿಗಳು ಅವ್ರ ಮೇಲೆ